ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರೆ ಮಾಹಿತಿಗಳು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಇಂದಿನಿಂದ ನಿಮ್ಮ ನೆಚ್ಚಿನ ವಾಹಿನಿಯಲ್ಲಿ ಕೇಳಿ ಭಾರತೀಯ ಇತಿಹಾಸ ಮಾಲಿಕೆ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಪ್ರಮುಖವಾಗಿ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತೆ ವ್ಯಾಪ್ತಿ ಹಾಗೂ 2 ನಿವೇಶನಗಳ ಬಗ್ಗೆ ನಾವು ಈಗಾಗಲೇ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಮತ್ತಷ್ಟು ನಿವೇಶನಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಮುಂದಿನ ತರಗತಿಯಲ್ಲಿ ನಗರದ ವಿಶೇಷತೆಗಳು, ಇವುಗಳ ಬಗ್ಗೆ ಹಾಗೆ ವಿಶೇಷ ಲಕ್ಷಣಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿಲಿಕ್ಕಿದ್ದೇವೆ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಪ್ರಿಯ ಸ್ನೇಹಿತರೆ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು, ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿದೆ, ಸಿಂಧೂ ನಾಗರಿಕತೆ ವಿಭಿನ್ನವಾಗಿ ಚೌಕಾಕಾರದಲ್ಲಿ ಹರಡಿಕೊಂಡಿದೆ ಅಂತಕ್ಕಂಥದ್ದು. ಈಗ ಮುಂದಿನ ನಗರ ಕಾಲಿಬಂಗನ್. ಇದರ ಅರ್ಥ ಕಪ್ಪು ಬಳೆ ಅನ್ನುವಂತಹ ಅರ್ಥವನ್ನು ಕೊಡುತ್ತದೆ ಈ ಒಂದು ನಗರದ ಹೆಸರು. ಘೋಷ್ ಅನ್ನೋರು ಸಂಶೋಧನೆ ಮಾಡ್ತಾರೆ, ಈ ನಗರವನ್ನು ಪತ್ತೆ ಹಚ್ತಾರೆ. 1953ರಲ್ಲಿ ಇದನ್ನು ಸಂಶೋಧನೆ ಮಾಡ್ತಾರೆ. ಅಂದರೆ ಈ ನಗರ ಕೂಡ ಇದೆ, ಅಂದರೆ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತಹ ನಗರ ಅಂತ ಹೇಳಿ ಪತ್ತೆ ಮಾಡ್ತಾರೆ. ಒಟ್ಟು 14 ನಗರವನ್ನು ನಾವಿಲ್ಲಿ ಪ್ರಮುಖವಾಗಿ ಕಾಣ್ತೇವೆ. ಇನ್ನು ಇದರ ಸ್ಥಳ ನೋಡೋದಾದರೆ ರಾಜಸ್ಥಾನದ ಗಂಗಾನಗರ ಜಿಲ್ಲೆಯಲ್ಲಿ ಈ ಒಂದು ನಗರವನ್ನು ಪತ್ತೆ ಹಚ್ತಾರೆ. ಈ ಒಂದು ನಗರ ಗಗ್ಗರ ನದಿಯ ದಡದಲ್ಲಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಯಜ್ಞಕುಂಡಗಳು, ಒಂಟೆಗಳ ಮೂಳೆ ಹಾಗೆ ಭೂಮಿಯನ್ನು ಉಳುಮೆ ಮಾಡಿದಂತಹ ಕೆಲವು ಪಳೆಯುಳಿಕೆಗಳು ಇಲ್ಲಿ ಪತ್ತೆ ಹಚ್ಚತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಈ ಒಂದು ನಗರದಲ್ಲಿ ಇಷ್ಟು ಒಂದು ಅವಶೇಷಗಳು ನಮಗೆ ಸಿಗ್ತವೆ. ಆದ್ದರಿಂದ ಇದು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತಹ ನಗರ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಮುಂದಿನ ನಗರ ಲೋಥಾಲ್ ಅಂತಕ್ಕಂಥದ್ದು. ಇದು 1959ರಲ್ಲಿ ಪತ್ತೆ ಹಚ್ತಾರೆ. SR ರಾವ್ ಕನ್ನಡಿಗ ಅನ್ನುವರು ಇದನ್ನು ಪತ್ತೆ ಹಚ್ತಾರೆ. ಇದು ಗುಜರಾತ್ ಸಮೀಪ ಭೋಗಾವೋ ಅನ್ನುವಂತಹ ನದಿಯ ದಡದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದು ಸಿಂಧೂ ನದಿಯ ಜನರ
ಅತಿ ದೊಡ್ಡ ಹಡಗು ಕಟ್ಟೆ ಅಂತಲೇ ಹೇಳ್ಬೋದು. ಅಂದರೆ ಹಡಗುಗಳೆಲ್ಲ ಇಲ್ಲಿ ನಿಲುಗಡೆ ಆಗ್ತಾ ಇತ್ತು, ಆದ್ರಿಂದ ಇದನ್ನ ಹಡಗು ಕಟ್ಟೆ ಅಂತ ಹೇಳ್ತಾರೆ. ಮೆಸೊಪಟೋಮಿಯಾ ಈ ಒಂದು ಸ್ಥಳಕ್ಕೆ ನೇರ ವ್ಯಾಪಾರ ಸಂಪರ್ಕ ಇಲ್ಲಿಂದ ಮಾಡ್ತಾ ಇದ್ರು, ಅಂದರೆ ಸಿಂಧೂ ನಾಗರಿಕತೆಯ ಜನರು. ಇಲ್ಲಿನ ಅವಶೇಷಗಳನ್ನ ನೋಡೋದಾದರೆ ಅಗ್ನಿಕುಂಡಗಳು, ಹಾಗೆ ಸ್ತ್ರೀ ಪುರುಷರ ಜೋಡಿ ಸಮಾಧಿಗಳು, ಅಷ್ಟೇ ಅಲ್ಲದೆ ಇಲ್ಲಿ ಮನೆಗಳ ಪ್ರಮುಖ ಬೀದಿಗಳಿಗೆ ಬಾಗಿಲು ಇದ್ದಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಮುಂದಿನ ನಗರ ಚುನಾದಾರೋ ಒಳಚರಂಡಿ ಅಂತಕ್ಕಂಥದ್ದು. ಇಲ್ಲಿ ಚರಂಡಿ ವ್ಯವಸ್ಥೆ ಇರಲಿಲ್ಲ. ಸಂಶೋಧನೆ 1931ರಲ್ಲಿ ಸಂಶೋಧನೆ ಮಾಡ್ತಾರೆ. ಇಲ್ಲಿ ಈ ರೀತಿ ಹೆಸರು ಮಾತ್ರ ಇದೆ, ಆದರೆ ಇಲ್ಲಿ ಒಳಚರಂಡಿ ವ್ಯವಸ್ಥೆ ಏನು ಇರಲಿಲ್ಲ. NG ಮಜುಮ್ದಾರ ಅಂತಕ್ಕಂಥವರು ಸಂಶೋಧನೆಯನ್ನ ಮಾಡ್ತಾರೆ. ಇದು ದೊರೆತಂತಹ ಸ್ಥಳ ಪಾಕಿಸ್ತಾನದಲ್ಲಿ ಸಿಂಧೂ ನದಿಯ ದಡದಲ್ಲಿ ಈ ಒಂದು ನಗರ ಪತ್ತೆಯಾಗುತ್ತೆ. ಬೊಂಬೆ ಮತ್ತು ಆಟಿಕೆಗಳ ತಯಾರಿಕೆಗೆ ಪ್ರಸಿದ್ಧಿಯಾಗಿದ್ದುದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿನ ಅವಶೇಷಗಳು ಮಸಿ ಕುಡಿಕೆ ಅಥವಾ ಇಂಕ್ ಪಾಟ್ ಅಂತ ಹೇಳ್ತಾರೆ. ಹಾಗೆ ಮಾತೃದೇವತಾ ಮೂರ್ತಿಗಳು, ಕಿವಿ ಉಂಗುರ ಹಾಗೂ ನೀರಾವರಿ ವ್ಯವಸ್ಥೆ ಇವಿಷ್ಟು ಇಲ್ಲಿ ದೊರೆತರೆ ನೆಕ್ಸ್ಟ್ ಮುಂದಿನ ನಗರ ಬನ್ವಾಲಿ ಅಂತಕ್ಕಂತಹ ನಗರ. ಸಂಶೋಧನೆ 1971ರಲ್ಲಿ RN ಬಿಸ್ತಾ ಅಂತಕ್ಕಂಥವರು ಸಂಶೋಧನೆ ಮಾಡ್ತಾರೆ. ಇನ್ನು ಸ್ಥಳ ಹರಿಯಾಣದ ಹಿಸಾರ್ ಜಿಲ್ಲೆಯಲ್ಲಿ ಇದನ್ನು ಪತ್ತೆ ಮಾಡಲಾಗುತ್ತೆ. ಸರಸ್ವತಿ ನದಿಯ ದಡದಲ್ಲಿ ಇದು ಸಿಕ್ಕಿದೆ ಈ ಒಂದು ನಗರ. ಇಲ್ಲಿ ಆಭರಣಗಳು ಹಾಗೆ ಕೆಲವೊಂದು ಪ್ರಮುಖ ನಿವೇಶನಗಳು ಹಾಗೆ ಮನೆಗಳು ಇಲ್ಲಿ ಕಂಡು ಬರ್ತದೆ. ಮುಂದಿನ ನಗರ ರೂಪಾಲ್ ಅಂತಕ್ಕಂಥದ್ದು. ಸಂಶೋಧನೆ 1953. YD ಪಿಸ್ಸಾರ್ ಅಂತಕ್ಕಂಥವರು ಸಂಶೋಧನೆಯನ್ನು ಮಾಡ್ತಾರೆ. ಈ ಒಂದು ನಗರ ಪಂಜಾಬಿನ ಸಟ್ಲೇಜ್ ನದಿಯ ದಡದಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದರ ಒಂದು ವಿಶೇಷತೆ ಏನು ಅಂದರೆ ಸ್ವಾತಂತ್ರ್ಯದ ನಂತರದಲ್ಲಿ ಪತ್ತೆಯಾದಂತಹ ಒಂದು ನಿವೇಶನ ಅಂತಲೇ ಇದನ್ನು ಹೇಳ್ಬೋದು ನಾವು. ಇದನ್ನು ತಾವೆಲ್ಲರೂ ನೆನ್ಪಿಟ್ಕೊಳ್ಳಿ, ಮತ್ತೆ ರಿವೈಂಡ್ ಮಾಡಿ ಕೇಳಿಸ್ಕೊಳ್ಳಿ. ಮತ್ತೆ ಹೇಳಿದ್ರೆ ಸಂಚಿಕೆ ತುಂಬ ದೊಡ್ಡದಾಗುತ್ತೆ. ಇನ್ನು ಮುಂದಿನ ನಿವೇಶನ ಸರಕೊಟ್ಟ ಅಂತಕ್ಕಂಥದ್ದು. ಸಂಶೋಧನೆ 1972. JP ಜೋಶಿ ಅಂತಕ್ಕಂಥವರು ಸಂಶೋಧನೆಯನ್ನು ಮಾಡ್ತಾರೆ. ಇದು ಸ್ಥಳ ಗುಜರಾತಿನ ಕಚ್ ಜಿಲ್ಲೆ. ಇಲ್ಲಿ ಚೌಕಾಕಾರದ ಬುರ್ಜ್ ಹಾಗೆ ಕುದುರೆಯ ಜೀನ್ಗಳು ಇಲ್ಲಿ ದೊರೆತಿದೆ. ಮುಂದಿನ ನಗರ ಡೋಲವೀರ ಅಂತಕ್ಕಂತಹ ನಗರ. ಸಂಶೋಧನೆ 1990 ಹಾಗೂ 91. ಸಂಶೋಧಕರು ಡಾಕ್ಟರ್ ಜೋಶಿ ಹಾಗೆ RN ಬಿಸ್ ಅಂತಕ್ಕಂಥವರು ಇದನ್ನು ಸಂಶೋಧನೆ ಮಾಡ್ತಾರೆ. ಈ ನಗರ ಕೂಡ ಗುಜರಾತಿನ ಕಚ್ ಜಿಲ್ಲೆಯಲ್ಲಿ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಭಾರತದಲ್ಲಿ ದೊರೆತ ಅತಿ ದೊಡ್ಡ ನಿವೇಶನ ಅಂತಲೇ ಇದನ್ನು ಹೇಳ್ಬೋದು. ಸ್ನೇಹಿತರೆ, ಈ ಪ್ರಶ್ನೆ ಕೂಡ ಬರುವಂತಹ ಸಾಧ್ಯತೆ ಇರ್ತವೆ. ಹಾಗಾಗಿ ನೀವು ರಿವೈಂಡ್ ಮಾಡಿ ಮತ್ತೆ
ಇದರ ನಗರದ ಹೆಸರನ್ನು ನೀವು ನೆನಪಿಟ್ಕೊಳ್ಳಿ. ಈ ಒಂದು ನಿವೇಶನ ಮನೋಹರ ಅಂತಕ್ಕಂತಹ ನದಿಯ ದಂಡೆಯ ಮೇಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಮುಂದಿನ ನಿವೇಶನ ರೋಜ್ಡಿ ಅಂತಕ್ಕಂಥದ್ದು. ಸಂಶೋಧನೆ 1979. ಕೋಸಲ್ ಮತ್ತು ಫಾಂಟ್ ಅಂತಕ್ಕಂಥದ್ದು ರಾಜಸ್ಥಾನದ ಕೋಟ್ ಜಿಲ್ಲೆಯಲ್ಲಿ ಇದೆ. ಗ್ರಾಮೀಣ ಜೀವನ ಕಂಡು ಬರ್ತಕ್ಕಂತಹ ಏಕೈಕ ನಗರ ಅಂದರೆ ಇದು ಸ್ನೇಹಿತರೆ. ಮುಂದಿನ ನಿವೇಶನ ರಂಗಪುರ. ಸಂಶೋಧನೆ 1953 ಮತ್ತು 54. ಸಂಶೋಧಕರು SR ಇನ್ಫಿನಿಟಿ ಅಂತಕ್ಕಂಥವರು. ಇದು ಗುಜರಾತ್ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಭತ್ತದ ಹೊಟ್ಟು ದೊರೆತಿದ್ದನ್ನು ನಾವು ಗಮನಿಸ್ತೇವೆ. ಮುಂದಿನ ನಿವೇಶನ ಕೋಟ್ DG ಅಂತಕ್ಕಂಥದ್ದು. ಸಂಶೋಧನೆ 1955. FR ಖಾನ್ ಅಂತಕ್ಕಂಥವರು ಪತ್ತೆ ಮಾಡ್ತಾರೆ. ಮೆಹೆಂಜೋದಾರೋ ಸಮೀಪದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಒಂದು ನಿವೇಶನ ಬೆಂಕಿಯಿಂದ ನಾಶವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಬಾಲ್ಕೋಟ್ ಅಂತಕ್ಕಂಥ ನಗರ. ಸಂಶೋಧನೆ 1963ರಿಂದ 72. ಸಂಶೋಧಕರು GF ಡೆಲ್ ಅಂತಕ್ಕಂಥವರು. ಇದು ಕರಾಚಿ ಸಮೀಪ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲೂ ಕೂಡ ಸೂಕ್ತ ಇಟ್ಟಿಗೆಯ ಅವಶೇಷಗಳು ದೊರೆತಿದೆ. ಮುಂದಿನ ನಿವೇಶನ ಸೂಕ್ತ ಜೆಂಡರ್. ಸಂಶೋಧನೆ 1951. ಇಲ್ಲಿ ಪಾಕಿಸ್ತಾನದ ಬಲೂಚಿಸ್ತಾನ ಹಾಗೆ ಪಶ್ಚಿಮ ಘಟ್ಟ, ಅರಬ್ಬಿ ಸಮುದ್ರ ಇವನ್ನೆಲ್ಲ ಸಂಪರ್ಕ ಮಾಡುತ್ತೆ ಈ ಒಂದು ಸ್ಥಳ. RN ನಾರ್ಜ್ ಅಂತಕ್ಕಂಥವರು ಇದನ್ನ ಸಂಶೋಧನೆ ಮಾಡ್ತಾರೆ. ಅಲ್ಲಾದಿನೋ ಅಂತಕ್ಕಂತಹ ಬಂದರು ಕೂಡ ಇದರ ಸಮೀಪ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಬಂದರು ಅಂದರೆ ಇಲ್ಲಿ ಹಡಗು ನಿಲ್ಲುವಂತಹ ಒಂದು ಸ್ಥಳ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ತರಗತಿ. ಈ ತರಗತಿಯಲ್ಲಿ ನಾವು ಸುಮಾರು ಕಳೆದ ಸಂಚಿಕೆಯಲ್ಲಿ 2 ನಿವೇಶನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ನಾನು. ಇಲ್ಲಿ ಸುಮಾರು 12 ನಿವೇಶನಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ತರಗತಿಯಲ್ಲಿ ಈ ನಿವೇಶನಗಳ ವಿಶೇಷತೆಗಳು ಹಾಗೆ ಕೆಲವು ಲಕ್ಷಣಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಈ ಕಾರ್ಯಕ್ರಮ, ಈ ಒಂದು ಪ್ರಯತ್ನ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಲ್ಲಿ ಪರೀಕ್ಷೆಗೆ ಬರ್ತಕ್ಕಂತಹ ಕೆಲವೊಂದು ಸ್ಥಳಗಳ ಬಗ್ಗೆ ಅಥವಾ ಕೆಲವೊಂದು ನಗರಗಳ ಬಗ್ಗೆ ನಾನು ಆಯಾ ನಗರದ ವಿವರಣೆಯನ್ನು ಕೊಡಬೇಕಾದರೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಒತ್ತಿ ಹೇಳಿದ್ದೀನಿ ಯಾವುದ್ಯಾವುದು ಬರ್ಬೋದು ಅಂತ. ಸೊ ಹಾಗಾಗಿ ನೀವು ಇವೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡಿರಿ. ಆದರೆ ಯಾವುದು ಬರ್ಬೋದು ಅಂತ ಹೇಳಿದ್ದೀನಿ ಅದನ್ನು ಹೆಚ್ಚು ನೀವು ನೆನಪಿಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗಾದರೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಒಂದು ಸಂಚಿಕೆಯನ್ನು ಹಂಚಿಕೊಳ್ಳಿ. ಹಾಗೆ ಜ್ಞಾನ ಹಂಚುವ ಒಂದು ಕೆಲಸವನ್ನು ಮಾಡೋಣ. ನನ್ನಿಂದ ಒಂದು ಪುಟ್ಟ ಪ್ರಯತ್ನ ಅಷ್ಟೇ, ನಾನೇ ಸರ್ವಸ್ವ, ನಂದೇ ಎಲ್ಲ ಅಂತ ನಾನು ಹೇಳೋದಿಲ್ಲ. ಸೊ ಇನ್ನೂ ಹೆಚ್ಚಿಗೆ ಮಾಹಿತಿಯನ್ನು ನೀವು ಈ ನಗರಗಳ ಬಗ್ಗೆ ತಿಳ್ಕೊಂಡ್ರೂ ಕೂಡ ತಪ್ಪೇನಿಲ್ಲ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.